ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಶಿವರಾತ್ರಿ ಅಂದ್ರೆ ಶಿವನಿಗೆ ಸಮರ್ಪಿತವಾದಂತಹ ಪವಿತ್ರ ದಿನ ಅಂತಲೇ ಹೇಳ್ಬೋದು. ಶಿವ ಪಾರ್ವತಿಯರು ವಿವಾಹ ಆದಂಥ ದಿನ ಅಂತೇಳಿ ಉಲ್ಲೇಖ ಹೇಳುತ್ತೆ. ಶಿವ ಲೋಕ ಕಲ್ಯಾಣಕ್ಕಾಗಿ ತಾಂಡವ ನೃತ್ಯವನ್ನು ಮಾಡಿದಂಥ ದಿನ ಅಂತಲೂ ಕರೀತಾರೆ. ಈ ಶಿವರಾತ್ರಿಯ ದಿನದಂದು ಭಕ್ತರೆಲ್ಲ ಬಹಳ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ. ವಿವಿಧ ರೀತಿಯಲ್ಲಿ ಆಚರಣೆಗಳಿರ್ತವೆ. ಅಂದರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರ ಮುಖಾಂತರ, ಕೆಲವರು ಉಪವಾಸ ಮಾಡೋದ್ರ ಮುಖಾಂತರ, ಕೆಲವರು ಓಂ ನಮಃ ಶಿವಾಯ ಮಂತ್ರ ಜಪದಿಂದ, ಕೆಲವರು ರಾತ್ರಿ ಇಡೀ ಜಾಗರಣೆಯಿಂದ ಆಚರಣೆ ಮಾಡ್ತಾರೆ. ಅಂದರೆ ಜಾಗರಣೆ ಅಂತಕ್ಕಂಥ ವಿಷಯವನ್ನು ತಗೊಂಡಾಗ ನಾವು ಆಧ್ಯಾತ್ಮಿಕ ದೃಷ್ಟಿಕೋನೆಯಲ್ಲಿ ಏನು ಹೇಳ್ತೀವಪ್ಪ ಅಂತಂದರೆ ಅಂತರಂಗದ ಶುದ್ಧೀಕರಣ ಅಂಥೇಳಿ. ಅಂದರೆ ಅಜಾಗರೂಕ ಸ್ಥಿತಿಯಲ್ಲಿ ನಿದ್ರಿಸ್ತಕ್ಕಂಥ ಮನಸ್ಸನ್ನು ಜಾಗರಣೆಯಿಂದ ಜಾಗರೂಕತೆ ಸ್ಥಿತಿಗೆ ತಗೊಂಡು ಬರಬೇಕು. ಅಂದರೆ ಅಹಂಕಾರದಿಂದ, ಕೋಪ, ದ್ವೇಷದಿಂದ, ಅಸೂಯೆಯಿಂದ ತುಂಬಿದಂಥ ಮನಸ್ಸನ್ನು ಶಾಂತಿಯ ಕಡೆಗೆ ತಗೊಂಡೋಗುವಂಥ ಅವಕಾಶ ಸಿಕ್ಕಿದೆ ನಮಗೆಲ್ಲರಿಗೂ. ಆ ದಿನ ಅದಕ್ಕೋಸ್ಕರನೇ ಜಾಗರಣೆಯನ್ನು ಮಾಡ್ತಕ್ಕಂಥದ್ದು. ಧ್ಯಾನ ಸ್ಥಿತಿಯಲ್ಲಿ ನಾವು ಕೂತ್ಕೊಂಡು ಆ ಶಿವನನ್ನು ಆರಾಧನೆ ಮಾಡಿದ್ರೆ ನಿಜವಾಗ್ಲೂ ಅಜಾಗರೂಕ ಸ್ಥಿತಿಯಲ್ಲಿರುವ ಮನಸ್ಸು ಜಾಗೃತಗೊಳ್ಳುತ್ತೆ. ಅಂದರೆ ಆ ದಿನ ದೈವತ್ವವನ್ನು ಕಂಡುಕೊಳ್ಳೋ ಅಂಥ ದಿನ ನಮಗೆ ಅವಕಾಶ ದೊರೀತಾ ಇದೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಆ ದಿನ ಯಾವತ್ತೂ ಮಿಸ್ ಮಾಡಬೇಡಿ. ಅಂದರೆ ಶಿವರಾತ್ರಿಯ ದಿನ ಯಾರೂ ಮಿಸ್ ಮಾಡಬೇಡಿ, ಧ್ಯಾನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಪ್ರಕಾರ ಒಂದು ಹಾಡಿದೆ, ಕೇಳಿ ಎಷ್ಟು ಚೆನ್ನಾಗಿದೆ ಅಂದರೆ ಶಿವನ ಕುರಿತಾಗಿ ಹಾಡಿರ್ತಕ್ಕಂಥದ್ದು. ಶಿವ ಶಿವ ಶಿವನ ನಾಮವ ಹೇಳುತ್ತಾ, ಶಿವನ ನಾಮದಿ ಸಾಗುತ್ತಲಿರುವ, ಶಿವ ಶಿವ ಶಿವನ ನಾಮವ ಹೇಳುತ್ತಾ, ಶಿವನ ನಾಮದಿ ಸಾಗುತ್ತಲಿರುವ, ಶಿವನ ಜಟಾದಿ ಗಂಗಾ ಮಾತಾ ನಿರ್ಮಲ ಪಾವನದಿ ಹರಿಯುತ್ತಲಿರಲು, ಕೊರಳಲಿ ನಾಗನು ಅಲುಗಾಡುತ್ತಲಿ, ಕಾಲನ ರೂಪವು ಗೋಚರಿಸಲು, ಡಮಂಡ ಡಮರು ನಾದ ನಿರಂತರ, ಬ್ರಹ್ಮಚೇತನ ಜೀವಿತಲಿರಲು, ಮೂರು ಮನೆಯ ತ್ರಿಶೂಲದಲ್ಲಿ ಅದುವೇ ಶಿವನ ಕರದಲ್ಲಿರಲು, ಹೀಗೆ ಶಿವನು ಸಂಹಾರಕನು, ವೈರಾಗ್ಯತೆಯ ಅದ್ಭುತ ನಿವನು, ಶಿವ ಶಿವ ಶಿವನ ನಾಮವ ಹೇಳುತ್ತಾ, ಶಿವನ ನಾಮದಿ ಸಾಗುತ್ತಲಿರುವ. ಸ್ನೇಹಿತರೆ, ಎಲ್ಲರೂ ಆ ಶಿವನ ಆರಾಧನೆಯಲ್ಲಿ ಎಲ್ಲರೂ ಜಾಗರಣೆಯನ್ನು ಮಾಡಿ ಅಂತೇಳಿ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು.